ರಾಯಚೂರು ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಸಹಾಯಕ ಆಯುಕ್ತರು, ಉಪನಿರ್ದೇಶಕರು ತಕ್ಷಣನೇ ಪರಿಶಿಷ್ಟ ಜಾತಿ ವಿದ್ಯಾರ್ಥಿ ವಸತಿ ನಿಲಯಕ್ಕೆ 4 ತಿಂಗಳಿಂದ ಆಹಾರ ಸರಬರಾಜು ಮಾಡದೇ ಇರತಕ್ಕಂತ ಶ್ರೀ ಶಿರಡಿ ಸಾಯಿ ಪ್ರಾವಿಷನ್ ಸ್ಟೋರ್ ಚಿಕ್ಕಬಳ್ಳಾಪುರ ಇವರ ಮೇಲೆ ಕಠಿಣ ಕ್ರಮ ತೆಗೆದುಕೊಂಡು ಮಕ್ಕಳಿಗೆ ಗುಣಮಟ್ಟದ ಆಹಾರವನ್ನ ಸರಬರಾಜು ಮಾಡಬೇಕಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾ ಮಟ್ಟದ ಹಿರಿಯ ಅಧಿಕಾರಿಗಳಿಗೆ ಗೌರವಪೂರ್ವಕವಾಗಿ ವಿನಮ್ರವಾಗಿ ಮನವಿಯನ್ನ ಮಾಡಿಕೊಳ್ತೇವೆ. ಸ್ನೇಹಿತರೆ, ಜಿಲ್ಲೆಯಲ್ಲಿ ದಲಿತರ ಬಗ್ಗೆ, ದಲಿತ ಮಕ್ಕಳ ಬಗ್ಗೆ ಮಲತಾಯಿ ಧೋರಣೆಯನ್ನ ಅನುಸರಿಸತಕ್ಕಂತ ಅಧಿಕಾರಿಗಳ ಮತ್ತು ಶಾಸಕರ ಮತ್ತು ಸಚಿವರ ನಡೆಯನ್ನ ಉಗ್ರವಾಗಿ ಖಂಡಿಸ್ತೇವೆ. ಯಾಕೆಂತಂದ್ರೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಸುಮಾರು 4 ತಿಂಗಳಿಂದ ಆಹಾರ ಸರಬರಾಜು ಆಗುತ್ತಿಲ್ಲ ಅಂತೇಳಿ ಸ್ವತಃ ಜಿಲ್ಲೆಯ ಮೇಲ್ವಿಚಾರಕರು, ಜಿಲ್ಲೆಯ ಸಹಾಯಕ ನಿರ್ದೇಶಕರು, ಸಮಾಜ ಕಲ್ಯಾಣ ಇಲಾಖೆಯರು ನಿರಂತರವಾಗಿ ಪತ್ರ ಬರೆಯೋದ ಮುಖಾಂತರ ಜಿಲ್ಲಾ ಉಪನಿರ್ದೇಶಕರಿಗೆ ಮನವಿ ಮಾಡಿಕೊಂಡಿದ್ರು ಸಹ ಇಲ್ಲಿವರೆಗೆ ಪರಿಶಿಷ್ಟ ಜಾತಿಯ ವಿದ್ಯಾರ್ಥಿ ನಿಲಯಗಳಿಗೆ ಆಹಾರವನ್ನ ಸರಬರಾಜು ಮಾಡ್ತಾ ಇಲ್ಲ. ಕನಿಷ್ಠ ಪಕ್ಷ ನಿರ್ಲಕ್ಷ್ಯ ಮಾಡ್ತಕ್ಕಂತ ಮಕ್ಕಳ ಆಹಾರವನ್ನ ಮಕ್ಕಳ ಹೊಟ್ಟೆ ಮೇಲೆ ಬಡಿತಕ್ಕಂತ ಆ ಗುತ್ತೇದಾರರ ಮೇಲೆ ಇವನು 1 ನೋಟಿಸ್ ಸಹ ಇಶ್ಯೂ ಮಾಡಿಲ್ಲ. ಇದರಿಂದ ಗೊತ್ತಾಗುತ್ತೆ ಇಲ್ಲಿ ಅಭಿವೃದ್ಧಿ ಮುಖ್ಯ ಅಲ್ಲ, ಜನತೆ ಹಿತ ಮುಖ್ಯ ಅಲ್ಲ, ದಲಿತರ ಕಾಳಜಿ ಮುಖ್ಯ ಇಲ್ಲ, ವಿದ್ಯಾರ್ಥಿಗಳ ಹಿತ ಮುಖ್ಯ ಅಲ್ಲ. ಇಲ್ಲಿರ್ತಕ್ಕಂಥ ರಾಜಕಾರಣಿಗಳಿಗೆ, ಇಲ್ಲಿರ್ತಕ್ಕಂಥ ಶಾಸಕರುಗಳಿಗೆ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಿಗೆ, ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ದುಡ್ಡೇ ಮುಖ್ಯ ಹೊರತು ಮಕ್ಕಳ ಹಿತ ಮುಖ್ಯ ಅಲ್ಲ ಅಂತಕ್ಕದನ್ನ ಎತ್ತಿ ತೋರಿಸ್ತಾ ಇದೆ. ಇದರ ಬಗ್ಗೆ ನಾವು ಉಪನಿರ್ದೇಶಕರ ಪತ್ರವನ್ನು ಬರೆದಿದ್ದೇವೆ. ಸಂಬಂಧಪಟ್ಟ ಆಯುಕ್ತರು, ಸಮಾಜ ಕಲ್ಯಾಣ ಇಲಾಖೆ ಬೆಂಗಳೂರು ಅವರಿಗೂ ಪತ್ರವನ್ನು ಬರೆದಿದ್ದೇವೆ. ಜಿಲ್ಲಾಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೇವೆ. ಜೊತೆಗೆ ಜಿಲ್ಲೆಯ ನೋಡಲ್ ಅಧಿಕಾರಿಗೆ, ಕರ್ನಾಟಕ ಅಭಿವೃದ್ಧಿ ಬೋರ್ಡ್ ನಿಗಮದ ವ್ಯವಸ್ಥಾಪಕ ನಿರ್ದೇಶಕರು ಪತ್ರವನ್ನು ಬರೆದಿದ್ದೇವೆ. ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದೇವೆ. ಆದ್ರೆ ಇಷ್ಟೆಲ್ಲ ಪತ್ರ ಬರೆದ್ರು ಸಹ ಇಲ್ಲಿವರೆಗೂ ಆ ಎಲ್ಲ ಪತ್ರಗಳನ್ನ ಕಸದ ಪುಟ್ಟಿಗೆ ಎಸೆದು ಗಾಢ ನಿಂತಿರತಕ್ಕಂತ ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡ ಬಯಸ್ತಾ ಇದ್ವಿ. ನಿಮ್ಮ ಮಲತಾಯಿ ಧೋರಣೆಯನ್ನ ನೀವು ಇದೇ ರೀತಿ ಮುಂದುವರಿಸಿದ್ರೆ ಜಿಲ್ಲೆಗೆ ಆಗಮಿಸ್ತಕ್ಕಂತ ಸಚಿವರ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡಬೇಕಾಗುತ್ತೆ. ಈ ಹೋರಾಟಗಾರರಿಗೆ ಅಧಿಕಾರಕ್ಕಿಂತ ಯಾವುದೇ ಅಧಿಕಾರಕ್ಕಿಂತ ನಮ್ಮ ಮಕ್ಕಳ ಹಿತ ಮುಖ್ಯ, ನಮ್ಮ ಜನತೆ ಹಿತ ಮುಖ್ಯ. ಹಾಗಾಗಿ ಎಂತ ಹೋರಾಟಕ್ಕೆ ಸಿದ್ಧರಾಗ್ತೇವೆ. ಈ ಒಂದು ತಕ್ಷಣ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ರಾಯಚೂರು ಜಿಲ್ಲೆಗೆ ಆಗಮಿಸುವ ಮುಂಚಿತವಾಗಿ ಗೌರವಾನ್ವಿತ NS ಬೋಸರಾಜ್ ಸಾಹೇಬರ ಸಚಿವರು ನಮ್ಮ ಜಿಲ್ಲೆಗೆ ಆಗಮಿಸುವ ಮುಂಚಿತವಾಗಿ ನಮ್ಮ ರಾಯಚೂರು ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳ ವಸತಿ ನಿಲಯಕ್ಕೆ ಗುಣಮಟ್ಟದ ಆಹಾರ ಸರಬರಾಜು ಆಗಬೇಕು. ನಿರಂತರವಾಗಿ ಸಮರ್ಪಕವಾಗಿ ಆಹಾರ ಪೂರೈಕೆ ಆಗಬೇಕು. ಒಂದು ವೇಳೆ ಆಗದೆ ಹೋದ್ರೆ ಆಗಮಿಸ್ತಕ್ಕಂಥ ಸಚಿವರಿಗೆ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ, ದಲಿತ ಜನತೆ ಹಿತದೃಷ್ಟಿಯಿಂದ ಅವರ ಮುಂದೆ ಉಗ್ರವಾದ ಪ್ರತಿಭಟನೆ ಮಾಡ್ತೇವೆ. ಮೈ ಮೇಲೆ ಸೆಗಣಿ ಹಾಕಿಕೊಳ್ಬಹುದು. ನಮ್ಮಕ್ಕೆ ನಾವೇ ಹಿಂಸೆ ಮಾಡಿಕೊಂಡು ಪ್ರತಿಭಟನೆಗೆ ಮಾಡಬೇಕಾಗುತ್ತೆ. ದಯವಿಟ್ಟು ದಲಿತ ವಿದ್ಯಾರ್ಥಿಗಳ ಹಿತವನ್ನು ಕಾಪಾಡಿ, ದಲಿತ ಮಕ್ಕಳ ಹಿತವನ್ನು ಕಾಪಾಡಿ, ಉತ್ತಮವಾದ ಶೈಕ್ಷಣಿಕ ವಾತಾವರಣ ನಿರ್ಮಾಣ ಮಾಡಿ ಅಂತೇಳಿ ಈ ಪತ್ರಿಕಾಗೋಷ್ಠಿ ಮುಖಾಂತರ ಜಿಲ್ಲಾಡಳಿತಕ್ಕೆ ಒತ್ತಾಯವನ್ನು ಮಾಡ್ತಾ ಇದೆ. ಈ ಇಶ್ಯೂವನ್ನ, ಇದು ಸಣ್ಣ ವಿಷಯ ಅಲ್ಲ. ಇದು ಇವತ್ತು ಗುತ್ತಿಗೆ ಪಡೆದಿರ್ತಕ್ಕಂಥ ಗುತ್ತೇದಾರ
4 ತಿಂಗಳಿಂದ ಆಹಾರ ಸರಬರಾಜು ಮಾಡ್ತಿಲ್ಲ ಅಂತ ಅನ್ನೋದಾದ್ರೆ ಇದು ಬಹುದೊಡ್ಡ ಲೋಪ. ಆ ಗುತ್ತೇದಾರನ ಲೋಪ ಅಲ್ಲ, ಅಧಿಕಾರಿಗಳ ದೊಡ್ಡ ಲೋಪ. ಇವರನ್ನ ಕಟಕಟೆಯಲ್ಲಿ ನಿಲ್ಲಿಸ್ತೇವೆ. ಸಾಂಕೇತಿಕವಾಗಿ ಸಚಿವರ ಮುಂದೆ, ಅಧಿಕಾರ ಮುಂದೆ ಪ್ರತಿಭಟನೆ ಮಾಡ್ತೇವೆ. ಸಮಾಜ ಕಲ್ಯಾಣ ಕಮಿಷನ್ ಹತ್ರ ಹೋಗ್ತೇವೆ, ಸಚಿವರ ಮುಂದೆ ಹೋಗ್ತೇವೆ. ಕೊನೆಯದಾಗಿ ಲೋಕಾಯುಕ್ತರಿಗೆ, SC/ST ಆಯೋಗದ ಮುಂದೆ ಈ ಒಂದು ಸಮಸ್ಯೆ ತಂದಿಡ್ತೇವೆ. ಇವರೆಲ್ಲರೂ ಕಟಕಟೆ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತೇವೆ. ಸಾಕು ಪ್ರತಿಭಟನೆ ಮಾಡಿದ್ದು. ಧಿಕ್ಕಾರ ಕೂಗುತ್ತೀವಿ, ಶಾಸಕರ ಮುಂದೆ ಮನೆ ಪತ್ರ ಕೊಡ್ತೀವಿ, ತಹಶೀಲ್ದಾರ್ ಬರ್ತಾರ, ಅವ್ರು ಬರ್ತಾರ, ಹೋಗ್ತಾರ, ತಗೊಂತಾರ, ಹೋಗ್ತಾರ. ಇಲ್ಲಿವರೆಗೂ ಇದೇ ಆಗಿರೋದು. ಹಾಗೆ ನಮ್ಮ ಹೋರಾಟವನ್ನ ಬದಲಾವಣೆ ಮಾಡಿಕೊಳ್ತೀವಿ. ಕರ್ನಾಟಕದಲ್ಲಿ ಸಂಘಟನೆ ಒಕ್ಕೂಟ, ಕರ್ನಾಟಕ ಪ್ರಾದೇಶಿಕ ಮಾದಿಗರ ಸಂಘ ಇವತ್ತು ರಾಜ್ಯ ಮಟ್ಟದಲ್ಲಿ ಆರ್ಗನೈಸ್ ಮಾಡ್ತಾ ಇದೀವಿ. ದಲಿತರ ಹಿತ ಕಾಯುವ ಜೊತೆಗೇನೆ, ಮಕ್ಕಳ ಹಿತವನ್ನ ಕಾಯುವ ಜೊತೆಗೇನೆ, ಸರ್ವ ಸಮುದಾಯದ ಹಿತಕ್ಕೋಸ್ಕರ ದುಡಿತಕ್ಕ ಸಂಘಟನೆ ರಾಜ್ಯ ಮಟ್ಟದಲ್ಲಿ ಬೆಳೆಸ್ತೇವೆ. ಇದನ್ನ ನೀವು ಕೇಳ್ತಕ್ಕಂಥ ಬಹಳ ಮುಖ್ಯವಾದ ಪ್ರಶ್ನೆ. ಆಗಸ್ಟ್ ತಿಂಗಳಲ್ಲಿ ಜಿಲ್ಲೆಯ ಪರಿಶಿಷ್ಟ ಜಾತಿ ವಿದ್ಯಾರ್ಥಿಗಳ ವಸತಿ ನಿಲಯದ SC/ST ಸಂಘ ಅಂತ ಒಂದಿದೆ. ಅದಕ್ಕೆ ಹಟ್ಟಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಕೆಂಚಪ್ಪ ಅಂತಕ್ಕಂಥ ವ್ಯಕ್ತಿ ಸೂಪರಿಂಟೆಂಡರ್, ಅದಕ್ಕೆ ಜಿಲ್ಲಾಧ್ಯಕ್ಷರು. ಅವರು ಅವರ ಸಂಘಟನೆ ನೇತೃತ್ವದಲ್ಲಿ ಆಗಸ್ಟ್ ಸೆಪ್ಟೆಂಬರ್ ತಿಂಗಳಲ್ಲಿ ಪತ್ರವನ್ನ ಬರೆದಿದ್ದಾರೆ. ಯಾರಿಗೆ? ಉಪನಿರ್ದೇಶಕರಿಗೆ. ನಮಗೆ ಆಗಸ್ಟ್ ತಿಂಗಳಿಂದ ಫುಡ್ ಇಲ್ಲ, ಆಗಸ್ಟ್ ಇಲ್ಲ, ಸೆಪ್ಟೆಂಬರ್ ಇಲ್ಲ, ಅಕ್ಟೋಬರ್ ಇಲ್ಲ, ನವೆಂಬರ್ ತಿಂಗಳಲ್ಲೂ ಇಲ್ಲ ಅಂತೇಳಿ ಆ ಪತ್ರವನ್ನು ಬರೆದಿದ್ದಾರೆ. ಜೊತೆಗೆ ನಮ್ಮ ಮಾನ್ಯ ಸಂಬಂಧಪಟ್ಟ ಹಾಗೆ ಇಲ್ಲಿರ್ತಕ್ಕಂಥ ಮೇಲ್ವಿಚಾರಕರು, ಆಗ ಇಂದಿನ ಸಹಾಯಕ ನಿರ್ದೇಶಕರಾಗಿರ್ತಕ್ಕಂಥ ನಟರಾಜ್ ಅವರಿಗೆ ಪತ್ರವನ್ನು ಬರೆದಿದ್ದಾರೆ. ಆ ನಟರಾಜ್ ಅವರು ಯಾವುದೇ ಲಾಬಿಗೆ ಒಳಗಾಗದೇನೆ, ಯಾಕಂದ್ರೆ ಗುತ್ತೇದಾರ ಅಂದ ತಕ್ಷಣ ಎಲ್ಲರೂ ಹಂಚ್ಕೊಂತಾರೆ, ಯಾಕಂದ್ರೆ ಹಿರಿಯ ಮಟ್ಟದ ಅವ್ರ ಜೊತೆಗೆ ಇರ್ತಾರೆ ಅಂತೇಳಿ, ಅದು ಯಾವುದೂ ಗಣನೆ ತೆಗೆದುಕೊಳ್ಳದೇನೆ ಜಿಲ್ಲೆಯಲ್ಲಿ ನಟರಾಜ್ ಒಬ್ಬರೇ ಉಪನಿರ್ದೇಶಕರಿಗೆ ಪತ್ರವನ್ನ ಬರೆದಿರೋದು. ನಮಗೆ ಫುಡ್ ಸಪ್ಲೈ ಆಗಿಲ್ಲ, ಆ ಟೆಂಡರ್ ಮೇಲೆ ಕ್ರಮ ತಗೊಳ್ರಿ ಅಂತಕ್ಕಂಥದ್ದನ್ನು. ಓಕೆ, ಆದ್ರೆ ಇಲ್ಲಿ ಟೆಂಡರ್ ಫುಡ್ ಸಪ್ಲೈ ಮಾಡದೆ ಹೋದಾಗ ಮೇಲ್ವಿಚಾರಕರ ಜವಾಬ್ದಾರ ಅಲ್ಲ ಫುಡ್ ತರೋದು ಅವ್ರ ಜವಾಬ್ದಾರ ಅಲ್ಲ. ಯಾಕೆಂತಂದ್ರೆ ಒಂದ್ ವೇಳೆ ಫುಡ್ ನೀವು ಯಾವ್ದು ಒತ್ತಡಕ್ಕೊಳಗಾಗಿ ಮಕ್ಕಳು ಬೀದಿಗೆ ಬರ್ತಾರೆ, ಎಲ್ಲರೂ ನಮ್ಮ ಮೇಲೆ ಟಾರ್ಗೆಟ್ ಮಾಡ್ತಾರೆ ಅಂತ ಹೇಳಿ ನೀವೆಲ್ಲೋ ಕಿರಾಣಿ ಅಂಗಡಿ ತರ್ತಾ ಇದ್ರಿ. ಈಗ ಆಮೇಲೆ ಅವ್ನು 4 ತಿಂಗಳು ಆದ್ಮೇಲೆ ಅವನು ಸಮಸ್ಯೆ ಬೇಕಾದ್ರೆ ದುಡ್ಡು ಕೊಡ್ತಕ್ಕಂಥ ಏನೋ ನಂಬಿಕೆ ಇಟ್ಟುಕೊಂಡು ಎಲ್ಲೋ ತರ್ತೀರಿ ನೀವು. ಆಗ ತರುವಾಗ ಆ ಕಿರಾಣಿ ಅಂಗಡಿಯಲ್ಲಿ ಯಾವುದೋ ಕಳಪೆ ಮಟ್ಟದ ಫುಡ್ ತಂದ್ರೆ ಅಥವಾ ಡೇಟ್ ಬಾರ್ ಆಗಿರ್ತಕ್ಕಂಥ ಫುಡ್ ತಂದ ಕೇಸ್ ನೀವು ಮಕ್ಕಳಿಗೆ ಊಟ ಕೊಟ್ರೆ, ಅಪ್ಪಿತಪ್ಪಿ ಹೆಚ್ಚು ಕಡಿಮೆ ಆದ್ರೆ ಜವಾಬ್ದಾರಿ ಯಾರಾಗ್ತಾರೆ? ಮಕ್ಕಳಿಗೆ ಜೀವಕ್ಕೆ ಅಪಾಯ ಆದ್ರೆ ಯಾರು ಜವಾಬ್ದಾರ ಆಗ್ತಾರೆ? ಅದನ್ನ ಮೇಲ್ವಿಚಾರ ತಿಳ್ಕೊಳ್ಬೇಕು. ನೀವು ತಂದಿದ್ದಾಗಿದ್ರೆ ನೀವು ಸಹ ನಿಮ್ಮದು ತಪ್ಪು, ಇದನ್ನ ನಿಲ್ಲಿಸ್ಬೇಕು. ಹಾಸ್ಟೆಲ್ಗಳಿಗೆ ಕೀಲ್ ಹಾಕಿ ಬುದ್ಧಿ ಬರಲ್ಲ ಅವರಿಗೆ, ಅಧಿಕಾರಿಗಳಿಗೆ. ಮೇಲ್ವಿಚಾರ ತರ್ತಾ ಇದ್ದಾರೆ, ಅದು ಸಹ ತಪ್ಪು. ಅದನ್ನ ಮೇಲ್ವಿಚಾರ ತರಬಾರ್ದು. ಅದನ್ನ ಗಮನಕ್ಕೆ ತೆಗೆದುಕೊಂಡು ಬನ್ನಿ. ಹಿರಿಯ ಅಧಿಕಾರಿ ಸ್ಥಳಕ್ಕೆ ಬರಲಿ. ಹಾಸ್ಟೆಲ್ ಕೀಲ್ ಹಾಕಿದಾಗ ವಿದ್ಯಾರ್ಥಿಗಳು ಬರ್ತಾರೆ, ವಿದ್ಯಾರ್ಥಿಗಳು ಬೀದಿಗೆ ಬರ್ತಾರೆ, ಆಗ ಹಿರಿಯ ಅಧಿಕಾರಿಗಳು ಬರ್ತಾರೆ, ಆಗ ತಪ್ಪನ್ನು ಸರಿಪಡಿಸ್ತಾರೆ. ನೀವೇನಾದ್ರೂ ಹೆಚ್ಚು ಕಡಿಮೆ ಮಾಡಿಕೊಂಡು ಎಲ್ಲಿ ಕಿರಾಣಿ ಸಾಮಾನು ತಂದ್ರೆ ಮಕ್ಕಳು ಜೀವಕ್ಕೆ ಅಪಾಯ ಆದಾಗ ನೀವ್ ಯಾರು ಜೀವ ತಂದು ಕೊಡಲ್ಲ. ಲಾಸ್ಟ್ಗೆ ಹಿರಿಯ ಅಧಿಕಾರಿಗಳು ಸರ್ಕಾರ ಟಾರ್ಗೆಟ್ ಮಾಡಿದ ಯಾರನ್ನ? ಮೇಲ್ವಿಚಾರಕರನ್ನ, ಸಹಾಯಕ ನಿರ್ದೇಶಕರನ್ನ. ಆ ತಪ್ಪು ಮಾಡಬಾರ್ದು ಅಂತೇಳಿ ಈ ಪತ್ರಿಕೋಷ್ಠಿ ಮುಖಾಂತರ ಮನವಿಯನ್ನು ಮಾಡಿಕೊಡ್ತೇನೆ. ರಾಯಚೂರು ಜಿಲ್ಲೆಯಲ್ಲಿ ಶಿರಡಿ ಸಾಯಿ ಪ್ರಾವಿಷನ್ ಸ್ಟೋರ್ ಚಿಕ್ಕಬಳ್ಳಾಪುರ, ಇದು ಡಿಸ್ಟಿಕ್ ಅನ್ನ ಪಡ್ಕೊಂಡಿದೆ, ಟೆಂಡರ್ ಪಡ್ಕೊಂಡಿದೆ. 1 ತಿಂಗಳು ಮಿಸ್ ಮಾಡಿದ್ರೆ 1 ತಿಂಗಳು ಏನಾದ್ರು ಫುಡ್ ಕಂಡೀಷನ್ ಹಾಕಿರ್ತಾರೆ. ಅದರಲ್ಲಿ ನಿರಂತರವಾಗಿ ಸಮರ್ಪಕ ಜಾರಿ ಆಗ್ಬೇಕು. ನೀವು ಬಿಲ್ ಆಗುತ್ತೋ ಬಿಡುತ್ತೋ ನಿರಂತರವಾಗಿ ಮಾಡ್ಬೇಕಂತಕ್ಕಂಥ ಷರತ್ತು ಇರುತ್ತೆ. ಒಂದು ವೇಳೆ 1 ತಿಂಗಳು ಗ್ಯಾಪ್ ಮಾಡಿದ್ರೆ ನಿಮಗೆ 5% 10% ಪೆನಾಲ್ಟಿ ಆಗ್ತು ಅಂತೇಳಿ ಸುಮಾರು 3 ಕೋಟಿ ರೂಪಾಯಿ ಟೆಂಡರ್ ಇದು 3 ಕೋಟಿ 4 ಕೋಟಿ, ಆ 2% ನಿಮಗೆ ದಂಡ ಆಗ್ತು ಅಂತಕ್ಕಂಥ ಕಂಡೀಷನ್ ಹಾಕಿರ್ತಾರೆ ಜಿಲ್ಲಾಧಿಕಾರಿಗಳು. 1-2 ತಿಂಗಳು ಬ್ಯಾನ್ ನೀವೇನಾದರೂ ಸರಬರಾಜು ಮಾಡದೆ ಹೋದ್ರೆ ನಿಮ್ಮನ್ನ ಕಪ್ಪು ಪಟ್ಟಿಗೆ ಸೇರಿಸ್ತೀವಿ. ಜೊತೆಗೆ ನಿಮ್ಮ EMD ಮೊತ್ತ ಸುಮಾರು 40 ಲಕ್ಷ 50 ಲಕ್ಷ ಇರುತ್ತೆ, ಅದ್ರ ಮುಟ್ಟುಗೋಲು ಹಾಕಿ ನಾವು ಪರ್ಯಾಯ ವ್ಯವಸ್ಥೆ ಮಾಡ್ತೀವಿ ಅಂತೇಳಿ ಕಂಡೀಷನ್ ಇರುತ್ತೆ. ಅವೆಲ್ಲ ಕಂಡೀಷನ್ಗಳನ್ನ ಜಿಲ್ಲಾಧಿಕಾರಿಗಳು, ಜಿಲ್ಲಾ ಮಟ್ಟದ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾ ಇದ್ದಾರೆ.